Namaste friends, welcome back to second PUC chemistry class. In this video, I am going to present some important concepts from the chapter solutions under colligative properties. The topics I will be covering are reverse osmosis, abnormal molar mass and Van 't Hoff factor. Let us begin with the first topic. Reverse osmosis concept nodona. If pressure greater than osmotic pressure is applied, flow of solvent is reversed. ಒಂದು ವೇಳೆ ಆಸ್ಮಾಟಿಕ್ ಪ್ರೆಷರ್ಗಿಂತ ಹೆಚ್ಚು ಪ್ರೆಷರ್ನ ಅಪ್ಲೈ ಮಾಡಿದರೆ ಸಾಲ್ವೆಂಟ್ ಫ್ಲೋ ರಿವರ್ಸ್ ಆಗುತ್ತೆ. ಡೆಫಿನೇಷನ್ ನೋಡಿ, ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಸೊಲ್ಯೂಷನ್ ಟು ಪ್ಯೂರ್ ಸಾಲ್ವೆಂಟ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ವೆನ್ ಪ್ರೆಷರ್ ಈಸ್ ಗ್ರೇಟರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್. ಅಂದ್ರೆ ಪ್ರೆಷರ್ ಪೈಗಿಂತ, ಪೈ ಅಂದ್ರೆ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್, ಸೊ ಅಪ್ಲೈಡ್ ಪ್ರೆಷರು ಆಸ್ಮಾಟಿಕ್ ಪ್ರೆಷರ್ಗಿಂತ ಹೆಚ್ಚಿದ್ದಾಗ ಸಾಲ್ವೆಂಟ್ ಸೊಲ್ಯೂಷನ್ ನಿಂದ ಪ್ಯೂರ್ ಸಾಲ್ವೆಂಟ್ ಸೈಡ್ಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಹೋಗೋದು. ಇದನ್ನೇ ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಕಂಡೀಷನ್: ಅಪ್ಲೈಡ್ ಪ್ರೆಷರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್. ಅಪ್ಲೈಡ್ ಪ್ರೆಷರ್ ಆಸ್ಮಾಟಿಕ್ ಪ್ರೆಷರ್ಗಿಂತ ಹೆಚ್ಚಿರಬೇಕು. ವರ್ಕಿಂಗ್ ನೋಡಿ, pressure applied on solution side, pure water comes out through membrane, impurities remain. ಇದು ಹೆಂಗ್ ವರ್ಕ್ ಮಾಡ್ತೈತೆ ಅಂದ್ರೆ, ಫಸ್ಟ್ ಸೊಲ್ಯೂಷನ್ ಸೈಡ್ ಮೇಲೆ ಪ್ರೆಷರ್ ಅಪ್ಲೈ ಮಾಡಬೇಕು. ಪ್ಯೂರ್ ವಾಟರ್ ಮೆಂಬ್ರೇನ್ ಮೂಲಕ ಹೊರಗಡೆ ಬರುತ್ತೆ. ಇಂಪ್ಯೂರಿಟೀಸ್ ಸೊಲ್ಯೂಷನ್ ಸೈಡಲ್ಲೇ ಉಳ್ಕೊಂಡ್ಬಿಡ್ತೈತಿ. ಓಕೆ, ಇಲ್ಲಿ ಮೆಂಬ್ರೇನ್ ಕೆಲಸ ಏನು? ಮೆಂಬ್ರೇನ್ ಏನ್ ಮಾಡ್ತೈತಿ? ಯಾವ ಮೆಂಬ್ರೇನ್ ಐತಿ ಅಂದ್ರೆ ಇಲ್ಲಿ ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಮೆಂಬ್ರೇನ್ ಯೂಸ್ ಮಾಡ್ತಾರೆ. ವಿಚ್ ಪರ್ಮಿಟ್ಸ್ ವಾಟರ್ ಬ್ಲಾಕ್ಸ್ ಸೊಲ್ಯೂಟ್ಸ್. ಇಲ್ಲಿ ಯೂಸ್ ಮಾಡುವ ಮೆಂಬ್ರೇನ್ ಸೆಲ್ಯುಲೋಸ್ ಅಸಿಟೇಟ್. ಇದು ವಾಟರ್ನ ಅಲೋ ಮಾಡುತ್ತ, ಆದ್ರ ಸೊಲ್ಯೂಟ್ಸ್ ನ ಬ್ಲಾಕ್ ಮಾಡುತ್ತ. ಓಕೆ, ಅಪ್ಲಿಕೇಶನ್ ನೋಡ್ರಿ, ಡಿಸೆಲಿನೇಷನ್ ಆಫ್ ಸಿ ವಾಟರ್, ಡ್ರಿಂಕಿಂಗ್ ವಾಟರ್ ಪ್ಯೂರಿಫಿಕೇಶನ್. ಇವೆರಡರಲ್ಲೂ ನಾವು ಇದನ್ನ ರಿವರ್ಸ್ ಆಸ್ಮಾಸಿಸ್ ನ ಬಳಸ್ತೀವಿ. ಫಸ್ಟ್ ಒನ್ ಏನು ಹೇಳಿದೆ? ಡಿಸೆಲಿನೇಷನ್ ಆಫ್ ಸಿ ವಾಟರ್ ಅಂದ್ರೆ ಇದನ್ನ ಸಿ ವಾಟರ್ ಡಿಸೆಲಿನೇಷನ್ ಗೆ ಯೂಸ್ ಮಾಡ್ತಾರೆ. ಹಂಗಾರೆ ಡಿಸೆಲಿನೇಷನ್ ಅಂದ್ರೆ ಏನ್ರಿ? ಸಿ ವಾಟರ್ ಇಂದ ಉಪ್ಪು ಅಂದ್ರೆ ಸಾಲ್ಟ್ ನ ರಿಮೂವ್ ಮಾಡಿ ಅದನ್ನ ಫ್ರೆಶ್ ಅಥವಾ ಡ್ರಿಂಕಿಂಗ್ ವಾಟರ್ ಆಗಿ ಕನ್ವರ್ಟ್ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಸಾಲ್ಟ್ ವಾಟರ್ ನ ಫ್ರೆಶ್ ವಾಟರ್ ಆಗಿ ಮಾಡೋದು. ಓಕೆ, ನೆಕ್ಸ್ಟ್ ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ನ ಪ್ಯೂರಿಫಿಕೇಶನ್ ಗೆ ಕೂಡ ರಿವರ್ಸ್ ಆಸ್ಮಾಸಿಸ್ ನ ಯೂಸ್ ಮಾಡ್ತಾರೆ. Abnormal molar mass ಕಾನ್ಸೆಪ್ಟ್ ನೋಡಿ, sometimes experimental molar mass not equal actual molar mass. sometimes experimental molar mass actual molar mass ಗೆ ಈಕ್ವಲ್ ಆಗಲ್ಲ. ಯಾಕಾಗಲ್ಲ? ರೀಸನ್ ನೋಡ್ರಿ, ಡಿಸೋಸಿಯೇಷನ್ ಪಾರ್ಟಿಕಲ್ಸ್ ಇನ್ಕ್ರೀಸ್, ಅಸೋಸಿಯೇಷನ್ ಪಾರ್ಟಿಕಲ್ಸ್ ಡಿಕ್ರೀಸ್. ಹಂಗಂದ್ರೇನು? ಡಿಸೋಸಿಯೇಷನ್ ಅಂದ್ರೇನು, ಅಸೋಸಿಯೇಷನ್ ಅಂದ್ರೇನು ಅಂದ್ರ, ಫಸ್ಟಿಗೆ ಡಿಸೋಸಿಯೇಷನ್ ನೋಡ್ರಿ, ಒಂದು ಮಾಲಿಕ್ಯೂಲ್ ಬ್ರೇಕ್ ಆಗಿ ಚಿಕ್ಕ ಪಾರ್ಟಿಕಲ್ಸ್ ಆಗೋದು. ಸೊ ಪಾರ್ಟಿಕಲ್ಸ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ NaCl ವಾಟರ್ ಒಳಗೆ ಹಾಕಿದ್ರಿ ಅಂದ್ರ Na+ ಮತ್ತು Cl- ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗ್ತಾವು. ಸೊ ಏನಾಗ್ತಿಲ್ಲ, ಫಸ್ಟಿಗೆ NaCl ಒಂದೇ ಇತ್ತು ಪಾರ್ಟಿಕಲ್, ಅದು ವಾಟರ್ ಒಳಗೆ ಹಾಕಿದ ಕೂಡಲೇ ಏನಾಯ್ತು? ಸ್ಪ್ಲಿಟ್ ಆಯ್ತು. ಸ್ಪ್ಲಿಟ್ ಆಗಿ ಎರಡು ಪಾರ್ಟಿಕಲ್ಸ್ ಸಿಕ್ಕು ನಿಮ್ಗೆ. ಯಾವುದು? Na+ ಅಯಾನ್, Cl- ಅಯಾನ್. ಸೊ ಇದಕ್ಕ ಡಿಸೋಸಿಯೇಷನ್ ಅಂತ ಕರೀತಾರ. ಇದ್ರೊಳಗ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಕವು. ಇನ್ ಅಸೋಸಿಯೇಷನ್ ಅಂದ್ರೇನು? ಅಸೋಸಿಯೇಷನ್ ಅಂದ್ರ ಚಿಕ್ಕ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ದೊಡ್ಡ ಮಾಲಿಕ್ಯೂಲ್ ಆಗೋದು. ಸೊ ಪಾರ್ಟಿಕಲ್ಸ್ ನಂಬರ್ ಡಿಕ್ರೀಸ್ ಆಗುತ್ತೆ. ಎಕ್ಸಾಂಪಲ್, ಅಸಿಟಿಕ್ ಆಸಿಡ್ ಬೆಂಜೀನ್ ಒಳಗ ಡಿಸಾಲ್ವ್ ಆದಾಗ ಎರಡು ಮಾಲಿಕ್ಯೂಲ್ಸ್ ಹೈಡ್ರೋಜನ್ ಬಾಂಡಿಂಗ್ ಇಂದ ಜಾಯಿನ್ ಆಗಿ ಡೈಮರ್ ಫಾರ್ಮ್ ಆಗುತ್ತೆ. ಫಸ್ಟಿಗೆ ಏನಿದ್ವು? ಎರಡಿದ್ವು ಮಾಲಿಕ್ಯೂಲ್ಸ್, ಯಾವುದು? ಅಸಿಟಿಕ್ ಆಸಿಡ್ ಮತ್ತೆ ಬೆಂಜೀನ್. ಆದ್ರೆ ಅವು ಎರಡು ಏನಾಗ್ತವು? ಮಾಲಿಕ್ಯೂಲ್ಸ್ ಹೈಡ್ರೋಜನ್ ಬಾಂಡಿಂಗ್ ಇಂದ ಜಾಯಿನ್ ಆಗಿ ಒಂದ ಮಾಲಿಕ್ಯೂಲ್ ಆಗುತ್ತೆ, ಡೈಮರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು? ಪಾರ್ಟಿಕಲ್ಸ್ ಡಿಕ್ರೀಸ್ ಆಯ್ತು. ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗ್ತಾವ, ಸಂಖ್ಯೆ ಪಾರ್ಟಿಕಲ್ಸ್ ಸಂಖ್ಯೆ ಕಡಿಮೆ ಆಗ್ತಾವು. ಕಡಿಮೆ ಆದ್ರೆ ಡಿಕ್ರೀಸ್. ಇದನ್ನ ಅಸೋಸಿಯೇಷನ್ ಅಂತ ಕರಿತೀವಿ. ಹೌದಾ? ಈಗ ನೆಕ್ಸ್ಟ್ ನೋಡಿ, ಇದ್ರದ್ದು ಡೆಫಿನೇಷನ್, ಎಬ್ನಾರ್ಮಲ್ ಮೋಲಾರ್ ಮಾಸ್ ಡೆಫಿನೇಷನ್. ಮೋಲಾರ್ ಮಾಸ್ that is either lower or higher than the expected or normal value. Such molar mass
is called abnormal molar mass. ಅಂದ್ರೆ ಎಕ್ಸ್ಪೆಕ್ಟೆಡ್ ಅಥವಾ ನಾರ್ಮಲ್ ವ್ಯಾಲ್ಯೂಗಿಂತ ಮೋಲಾರ್ ಮಾಸ್ ಕಮ್ಮಿ ಅಥವಾ ಹೆಚ್ಚಿದ್ರ ಅಂತ ಮೋಲಾರ್ ಮಾಸ್ ನ ನಾವು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಕರಿತೀವಿ. ನೆಕ್ಸ್ಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್, ಇದನ್ನ ಐ ನಿಂದ ಡಿನೋಟ್ ಮಾಡ್ತಾರ್ರಿ. ಅಬ್ನಾರ್ಮಲ್ ಬಿಹೇವಿಯರ್ ನ ಎಕ್ಸ್ಪ್ಲೇನ್ ಮಾಡಕ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಡೆಫಿನೇಷನ್ ನೋಡೋಣ. I is equal to normal molar mass divided by abnormal molar mass. ಅಂದ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ನಾರ್ಮಲ್ ಮೋಲಾರ್ ಮಾಸ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ದ ರೇಷಿಯೋ ಆಗೈತಿ. ಅಥವಾ ಇನ್ನೊಂದು ವೇದೊಳಗೆ ಹೇಳೋದಾದ್ರ I is equal to observed colligative property divided by calculated colligative property. ಓಕೆ, ಮತ್ತೊಂದು ಟೈಪ್ ಹೇಳೋದಾದ್ರ I is equal to moles after dissociation or association divided by moles before dissociation or association ಅಂತಾನು ಹೇಳ್ಬೋದು. ಓಕೆ, ಈಗ ಇದ್ರದ್ದು ವ್ಯಾಲ್ಯೂಸ್ ನೋಡ್ರಿ. ವ್ಯಾಲ್ಯೂಸ್ ಏನಾಗ್ತೈತೆ ಅಂದ್ರೆ ಡಿಸೋಸಿಯೇಷನ್ ಇದ್ದಾಗ, ಡಿಸೋಸಿಯೇಷನ್ ನಡೆದ್ರೆ ಐದು ವ್ಯಾಲ್ಯೂ ಗ್ರೇಟರ್ ದನ್ 1 ಇರ್ತೈತಿ. ಅಸೋಸಿಯೇಷನ್ ನಡೆದ್ರೆ ಐ ಇಸ್ ಲೆಸ್ ದನ್ 1, ನೋ ಚೇಂಜ್ ಅಂದ್ರೆ ಐ ಇಸ್ ಈಕ್ವಲ್ ಟು 1. ಹಂಗಂದ್ರೆ ಡಿಸೋಸಿಯೇಷನ್ ನಡೆದ್ರೆ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಐ ವ್ಯಾಲ್ಯೂ 1 ಗಿಂತ ಹೆಚ್ಚಿರ್ತೈತಿ. ಅಸೋಸಿಯೇಷನ್ ನಡೀತಪ್ಪ ಅಂದ್ರ ಪಾರ್ಟಿಕಲ್ಸ್ ಡಿಕ್ರೀಸ್ ಆಗ್ತಾವು. ಸೊ ಐ ವ್ಯಾಲ್ಯೂ 1 ಗಿಂತ ಕಮ್ಮಿ ಇರ್ತೈತಿ. ನೋ ಚೇಂಜ್, ಒಂದ್ ವೇಳೆ ಎರಡು ಚೇಂಜ್ ಇಲ್ಲ ಅಂದ್ರೆ ಅಸೋಸಿಯೇಷನ್ ಆಗ್ಲಿಲ್ಲ ಡಿಸೋಸಿಯೇಷನ್ ಆಗ್ಲಿಲ್ಲ, ಏನು ಚೇಂಜ್ ಆಗ್ಲಿಲ್ಲ ಅಂದ್ರೆ ಪಾರ್ಟಿಕಲ್ಸ್ ಸೇಮ್ ಇರ್ತಾವು. ಸೊ ಐ ವ್ಯಾಲ್ಯೂ ಈಕ್ವಲ್ ಟು 1 ಆಗುತ್ತೆ. ಓಕೆ, inclusion of Van't Hoff factor modifies the equations for colligative properties as follows. ಇವಾಗ ನಾವು Van't Hoff factor I ಇನ್ಕ್ಲೂಡ್ ಮಾಡಿದ್ರ colligative properties equations ಹೆಂಗ್ modify ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ನೋಡ್ರಿ, ರಿಲೇಟಿವ್ lowering of vapor pressure of solvent. P1 naught minus P1 divided by P1 naught is equal to I into N2 divided by N1. ಇಲ್ಲಿ ಐ ಫ್ಯಾಕ್ಟರ್ ಇನ್ಕ್ಲೂಡ್ ಮಾಡಿದಾಗ ಪಾರ್ಟಿಕಲ್ಸ್ ಚೇಂಜ್ ಎಫೆಕ್ಟ್ ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಐ ಇಂಟು ಕೆ ಬಿ ಡಾಟ್ ಎಂ. ಅಂದ್ರೆ ಐ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತಪ್ಪ ಅಂದ್ರ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ತರ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಗೆ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಕೆ ಎಫ್ ಡಾಟ್ ಎಂ. ಅಂದ್ರ ಇಲ್ಲಿ ಕೂಡ ಐ ಇನ್ಕ್ಲೂಡ್ ಮಾಡಿ ಪಾರ್ಟಿಕಲ್ಸ್ ಎಫೆಕ್ಟ್ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಆಸ್ಮಾಟಿಕ್ ಪ್ರೆಷರ್ ಆಫ್ ಸೊಲ್ಯೂಷನ್ ಪೈ ಇಸ್ ಈಕ್ವಲ್ ಟು ಐ ಇಂಟು N2 RT ಡಿವೈಡೆಡ್ ಬೈ ವಿ. ಅಂದ್ರ ಆಸ್ಮಾಟಿಕ್ ಪ್ರೆಷರ್ ಕೂಡ ಐ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಕನ್ಕ್ಲೂಷನ್ ಏನ್ ಹೇಳ್ಬೋದಂದ್ರ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಯೂಸ್ ಮಾಡಿದಾಗ ಡಿಸೋಸಿಯೇಷನ್ ಮತ್ತು ಅಸೋಸಿಯೇಷನ್ ಎಫೆಕ್ಟ್ ನ ಎಲ್ಲಾ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಓಕೆ, ಒಂದಿಷ್ಟೇ ಎಕ್ಸಾಂಪಲ್ಸ್ ನ ನೋಡೋಣ. ಫಸ್ಟ್ KCl, ಡಿಸೋಸಿಯೇಟ್ I is approximately equal to 2. ಅಂದ್ರೆ KCl ವಾಟರ್ ಒಳಗೆ ಡಿಸಾಲ್ವ್ ಆಗಿದ್ರ K ಪ್ಲಸ್ Cl ಮೈನಸ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಒಂದು ಮಾಲಿಕ್ಯೂಲ್ 2 ಪಾರ್ಟಿಕಲ್ಸ್ ಆಗುತ್ತೆ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ I is approximately equal to 2 ಆಗುತ್ತೆ. ಇಲ್ಲಿ K2SO4 ಒಳಗೆ ಏನಾಗುತ್ತೆ, K2SO4 ಡಿಸಾಲ್ವ್ ಆತಂದ್ರ 2K ಪ್ಲಸ್ ಪ್ಲಸ್ ಆಫ್ SO4 2 ಮೈನಸ್ ಅಯಾನ್ಸ್ ಆಗ್ತಾವು. ಸೊ I is approximately equal to 3 ಆಗ್ತೈತಿ. ಓಕೆ, ಒಂದು ಮಾಲಿಕ್ಯೂಲ್ 3 ಪಾರ್ಟಿಕಲ್ಸ್ ಆಗುತ್ತಾ, ಅದಕ್ಕೆ I is approximately equal to 3. ಅದೇ ತರ ಅಸಿಟಿಕ್ ಆಸಿಡ್ ಬೆಂಜಿನ್ ಒಳಗ ಅಂದ್ರ ಅಸಿಟಿಕ್ ಆಸಿಡ್ ಬೆಂಜಿನ್ ಒಳಗ ಅಸೋಸಿಯೇಷನ್ ಆಗುತ್ತೆ. ಅಂದ್ರ ಅಸಿಟಿಕ್ ಆಸಿಡ್ ನ ಬೆಂಜಿನ್ ಒಳಗೆ ಹಾಕಿದ್ರಿ ಅಂತಂದ್ರ ಅಲ್ಲೇ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗಿ ಡೈಮರ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಅಸೋಸಿಯೇಟ್ ಆಗುತ್ತೆ. ಅಂದ್ರೆ 2 ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ ಒಂದು ಪಾರ್ಟಿಕಲ್ ಆಗುತ್ತೆ. ಸೊ ಪಾರ್ಟಿಕಲ್ಸ್ ಕಮ್ಮಿ ಆಗ್ತಾವು. ಪಾರ್ಟಿಕಲ್ಸ್ ಕಮ್ಮಿ ಆದ್ರೆ I is less than 1. ಓಕೆ, ನೆಕ್ಸ್ಟ್ ಕೀ ಪಾಯಿಂಟ್ಸ್ ನೋಡ್ರಿ. ಡಿಸೋಸಿಯೇಷನ್ ಬಾಯ್ಲಿಂಗ್ ಪಾಯಿಂಟ್ ಮೋರ್, ಅಸೋಸಿಯೇಷನ್ ಎಫೆಕ್ಟ್ ಡಿಕ್ರೀಸಸ್ ಯೂಸ್ ಟು ಕರೆಕ್ಟ್ ಮೋಲಾರ್ ಮಾಸ್. ಅಂದ್ರೆ ಡಿಸೋಸಿಯೇಷನ್ ಇದ್ರ ಪಾರ್ಟಿಕಲ್ಸ್ ಇನ್ಕ್ರೀಸಸ್, ಸೊ ಕೊಲಿಗೇಟಿವ್ ಎಫೆಕ್ಟ್ ಇನ್ಕ್ರೀಸ್ ಆಗುತ್ತೆ. ಅಸೋಸಿಯೇಷನ್ ಇದ್ರ ಪಾರ್ಟಿಕಲ್ಸ್ ಡಿಕ್ರೀಸ್ ಆಗುತ್ತೆ, ಸೊ ಎಫೆಕ್ಟ್ ಡಿಕ್ರೀಸ್ ಆಗುತ್ತೆ.
ನೆಕ್ಸ್ಟ್ ಅಪ್ಲಿಕೇಶನ್ ನೋಡ್ರಿ, ವೆಂಟ್ ಆಫ್ ಫ್ಯಾಕ್ಟರ್ ನ ಯೂಸ್ ಮಾಡಿಕೊಂಡು ಅಬ್ನಾರ್ಮಲ್ ಮೋಲಾರ್ ಮಾಸ್ ನ ಕರೆಕ್ಟ್ ಮಾಡಬಹುದು. ಕರೆಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ ಹೆಲ್ಪ್ ಆಕೈತಿ. ಫೈನಲ್ ಲೈನ್ ಏನ್ ಹೇಳೋದಂದ್ರ, ಸೊ change in number of particles directly affects colligative properties and Van 't Hoff factor helps us to correct it. Okay. I hope you understood the concepts clearly. ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದವು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.